ಕೆಟ್ಟ ಪರಿಸ್ಥಿತಿಯಿಂದ ಹೊರಬರೋದು ಹೇಗೆ? ನನ್ನ ಜೀವನದಲ್ಲೂ ಕೆಟ್ಟ ಪರಿಸ್ಥಿತಿ ಬಂದಿತ್ತು. ಏನೂ ಒಳ್ಳೇದಾಗ್ತಾ ಇರಲಿಲ್ಲ. 4 ಕಡೆಯಿಂದ ಫೇಲ್ಯೂರ್, ಸೋಲೇ ಸೋಲು. ಮನೆಯ ಜವಾಬ್ದಾರಿ ಇತ್ತು, ಸಾಲದ ಹೊರೆ ಇತ್ತು. ಆದರೆ ನಾನು ಯಾವುದನ್ನೂ ಪೂರೈಸಲಿಕ್ಕೆ ಆಗ್ತಾ ಇರಲಿಲ್ಲ. ಓದು, ಬುದ್ಧಿ, ಅನುಭವ ಎಲ್ಲ ಇದ್ದರೂ ಸಹ ಏನೂ ಮಾಡಲಿಕ್ಕಾಗದಂಥ ನಿಸ್ಸಹಾಯಕತೆ. ಜೀರೋದಿಂದ ಮೈನಸ್ನಲ್ಲಿದ್ದೆ. ಜೀವನದಲ್ಲಿ ನೆಗೆಟಿವ್ ಬಾಣ ಚುಚ್ಚಿದಾಗ, ನೆಗೆಟಿವಿಟಿ ನಮ್ಮನ್ನು ಅಂಟ್ಕೊಂಡಾಗ ಎಲ್ಲ ಮುಗೀತು ಅಂದ್ಕೊಳ್ತೀವಿ. ಬಿಸ್ನೆಸ್ ಲಾಸ್, ಸಾಲ, ಮಾನ ಮರ್ಯಾದೆ, ಗೌರವ ಎಲ್ಲ ಹೋಯಿತು. ಒಂದೇ ಜಾಗದಲ್ಲಿ ಸ್ಟ್ರಕ್ ಆಗಿದ್ದೀವಿ ಅನ್ನಿಸ್ತಾ ಇರುತ್ತೆ. ಎದ್ದೇಳಲಿಕ್ಕೂ ಆಗ್ತಾ ಇರಲ್ಲ. ಆ ಸಮಯದಲ್ಲಿ ನಾವು ಹೇಗೆ ಚೇತರಿಸ್ಕೋಬೇಕು? ನಾನೇ ಗೆದ್ದೆ ಸೈಲೆಂಟ್ ಜಾಗದಲ್ಲಿ ಒಬ್ಬರೇ ಕೂತು ಪ್ರಶ್ನೆಗಳನ್ನು ಕೇಳ್ಕೋಬೇಕು. ನನ್ನ ಜೀವನದಲ್ಲಿ ಏನಿದೆ? ಒಂದು ಬಿಸ್ನೆಸ್ ಫೇಲ್ಯೂರ್ ನನ್ನ ಜೀವನದ ಎಲ್ಲವನ್ನು ಡಿಸೈಡ್ ಮಾಡಿಬಿಡುತ್ತಾ? ಮತ್ತೇನು ಒಳ್ಳೆಯದೇ ಇಲ್ವಾ? ಚಿಕ್ಕ ವಯಸ್ಸಿಂದ ಈ ತನಕ ಒಳ್ಳೆಯ ಜೀವನ ಬದುಕಿದ್ದೀವಿ. ಅಪ್ಪ ಅಮ್ಮ ಅಣ್ಣ ತಮ್ಮ ಎಲ್ಲರೂ ಇದ್ದಾರೆ. ಓದಿದ್ದೇವೆ, ಪ್ರೀತಿ ವಿಶ್ವಾಸ ಸಿಕ್ಕಿದೆ, ಒಳ್ಳೆಯ ಭೋಜನ ಸಿಕ್ಕಿದೆ, ಒಳ್ಳೆಯ ಸಂಸ್ಕಾರ ಸಿಕ್ಕಿದೆ. ಅದು ಸಹ ನನ್ನ ಜೀವನ ಅಲ್ವಾ? ಇದು ಬಿಟ್ಟರೂ ಕೈಕಾಲು ಗಟ್ಟಿ ಇದೆ, ಆರೋಗ್ಯ ಇದೆ. ನಾವು ಸಾಯೋ ತನಕ ಕೆಲಸ ಮಾಡಿ ಬದುಕ್ಬೋದು. ನಮ್ಮ ಊಟ, ನಮ್ಮ ಅನ್ನ ನಾವೇ ದುಡಿದು ತಿನ್ಬೋದು. ಈ ಒಂದು ಕೆಲಸ ಹೋಯಿತು, ಈ ಬಿಸ್ನೆಸ್ ಒಂದು ಲಾಸ್ ಆಯಿತು, ಅಷ್ಟಕ್ಕೆ ಎಲ್ಲ ಮುಗೀತು ಅಂತೇನಿಲ್ಲ. ಮುಂದೆನೂ ಇದೆ, ಅವಕಾಶಗಳಿವೆ. ನಾನೇನಾದರೂ ಮಾಡೇ ಮಾಡ್ತೀನಿ. ಮುಂಚೆನೂ ಸಮಸ್ಯೆ ಇತ್ತು, ಎದುರಿಸಿದೆ, ಮುಂದೆ ಬಂದೆ. ಈಗಲೂ ಅಷ್ಟೇ. ಜೀವನ ಈಗಲೂ ಚೆನ್ನಾಗಿದೆ. ಲಾಸ್ ಆಯಿತು, ಹಣ ಕಳೆದುಕೊಂಡೆ ಅಷ್ಟೇ. ಇದರ ಅರ್ಥ ಜೀವನ ಮುಗೀತು ಅಂತೇನಿಲ್ಲ. ಈಗಲೂ ಸಪೋರ್ಟ್ ಮಾಡೋ ಜನ ಇದ್ದಾರೆ. ನನ್ನ ಹತ್ರ ಶರೀರ ಇದೆ, ಆರೋಗ್ಯ ಇದೆ, ಬುದ್ಧಿ ಇದೆ, ಅನುಭವ ಇದೆ, ಆತ್ಮಬಲ ಇದೆ. ಯುದ್ಧ ಮಾಡ್ತೀನಿ, ಎದುರಿಸ್ತೀನಿ. ಬದುಕಿರೋ ತನಕ ಆಪರ್ಚುನಿಟಿ ಬರ್ತಾ ಇರುತ್ತೆ. ಇವತ್ತು ನಾನೇನು ತೊಂದರೆ ಅನುಭವಿಸ್ತಾ ಇದ್ದೀನಿ, ಅದಕ್ಕೆ ನಾನೇ ಕಾರಣ. ನಾನು ಸ್ಟ್ರಾಂಗ್ ಮನುಷ್ಯ, ನಾನು ಡಿಸಿಷನ್ ಮೇಕರ್. ನಾನು ರಿಸ್ಕ್ ತಗೊಂಡಿದ್ದೇನೆ, ಪ್ರಯತ್ನ ಮಾಡಿದ್ದೇನೆ, ಹಾಗಾಗಿ ಸೋತಿದ್ದೇನೆ. ಪ್ರಯತ್ನ ಮಾಡುವವನಿಗೆ ಸೋಲಿಲ್ಲ. ಮುಂದೇನೂ ಅವಕಾಶಗಳಿರ್ತವೆ, ಪ್ರಯತ್ನ ಮಾಡ್ತೀನಿ. ನಾನು ಇದನ್ನು ಎದುರಿಸ್ತೀನಿ. ಇದಕ್ಕಿಂತ ಕೆಟ್ಟದ್ದೇನಾಗ್ಬೋದು? ಹಣ ಹೋಯಿತು, ಮರ್ಯಾದೆ ಹೋಯಿತು, ಸ್ನೇಹಿತರು ದೂರ ಆದರು, ಏಕಾಂಗಿ ಆದೆ, ಅಷ್ಟೇ ತಾನೇ. ಇದಕ್ಕಿಂತ ಕೆಟ್ಟದೇನಾಗಲ್ಲಲ್ವಾ? ನೆಲದ ಮೇಲೆ ಬಿದ್ದಿದ್ದೀನಿ, ಒಂದೇ ಆಪ್ಷನ್ ಇದೆ, ಎದ್ದೇಳಬೇಕು, ಮುನ್ನುಗ್ಗಬೇಕು. ನಾನು ಖುಷಿಯಾಗಿರೋದೇ ನನ್ನ ಆದ್ಯತೆ. ಖುಷಿಯಾಗಿರ್ತೀನಿ. ಒಳ್ಳೆಯದಾಯಿತು, ಫೇಲರ್ ಈಗಲೇ ನೋಡಿದೆ. ಮುಂದೆ ಇಂಥ ಸಿಚುವೇಶನ್ ಬಂದರೆ ನಗ್ನಗ್ತಾ ಎದುರಿಸ್ತೀನಿ. ಅದಕ್ಕೋಸ್ಕರ ನಾನು ಇವತ್ತು ಹೋರಾಡಬೇಕು, ಎದುರಿಸಬೇಕು, ಯುದ್ಧ ಮಾಡಬೇಕು, ಯೋಧ ಆಗಬೇಕು. ಯೋಧ ಆಗಿ ನಾನು ತೋರಿಸ್ತೀನಿ. ಸೋಲು ಒಪ್ಕೊಳ್ಳಲ್ಲ. ಕೊನೆ ಉಸಿರಿರುವವರೆಗೂ ಹೋರಾಡ್ತೀನಿ. ಪರಿಸ್ಥಿತಿ ಏನೇ ಇರಲಿ, ಎಷ್ಟೇ ಕೆಟ್ಟದಿರಲಿ, ನಾನು ಹೋರಾಡ್ತೀನಿ. ಈ ರೀತಿ ನಾನು ನನ್ನ ಜೊತೆ ಮಾತಾಡ್ಕೊಂಡಾಗ ಒಳಗಡೆಯಿಂದ ಏನೋ ಒಂದು ಪಾಸಿಟಿವಿಟಿ ಎದ್ದೇಳುತ್ತೆ. ನಾನು ಎದ್ದು ಬಿದ್ದು ನಿಧಾನ ಎದ್ದು ಅಲ್ಲಿ ಕಲಿತಂಥ ಜೀವನದ ಪಾಠನ ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ. ಈಗ ನೀವು ಈ ಸಮಸ್ಯೆಯಲ್ಲಿ ಸಿಕ್ಕಾಕೊಂಡಿರ್ಬೋದು, ಅಥವಾ ಮುಂದೆ ಸಿಕ್ಕಾಕೊಳ್ಳಿರ್ಬೋದು. ಕಣ್ಮುಚ್ಚಿ ನಿಮ್ಮ ಜೊತೆ ನೀವು ಮಾತಾಡ್ಕೊಳ್ಳಿ, ಎದ್ದು ಮುನ್ನುಗ್ಗಿ.